ಸಮಾಜದ ನಾಯಕರು ಇವತ್ತು ಪತ್ರಿಕಾ ಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಭಾಳಷ್ಟು ಬಲಿಷ್ಠವಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಯವರಾದಂಥ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಮತ್ತು ಡಿ ಕೆ ಶಿವಕುಮಾರ ನೇತೃತ್ವದಲ್ಲಿ ಮತ್ತು AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷ ಅನೇಕ ರಾಜ್ಯಗಳಲ್ಲಿ ಮತ್ತೆ ಮುಖಾಣಿ ಇಟ್ಟಿರ್ತಕ್ಕಂಥದ್ದು. ಕೇರಳ ಆಗಲಿ, ಅನೇಕ ತಮಿಳುನಾಡು ಆಗಲಿ, ಅವರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗ್ತಾ ಇದೆ. ಅದೇ ಥರ ಇವತ್ತು ಸನ್ಮಾನ್ಯ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಪಕ್ಷ ಭಾಳಷ್ಟು ಬಲಿಷ್ಠವಾಗಿದೆ. ಆದರೆ ಇವತ್ತು ನಾನು ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿ ವಿಷಯ ಏನಪ್ಪ ಅಂದರೆ, ಕಾಂಗ್ರೆಸ್ ಪಕ್ಷ ಅನೇಕ ವರ್ಗದ ಮುಖಂಡರುಗಳನ್ನು ಬೆಳೆಸಿರ್ತಕ್ಕಂಥ ಮಹಾನ್ ಪಕ್ಷ. ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥ ಪಕ್ಷ. ಸರ್ವ ಜನಾಂಗ, ಸರ್ವ ಧರ್ಮವನ್ನು ಎತ್ತಿ ಸರಿಸಮಾನವಾಗಿ ಗೌರವಿಸ್ತಕ್ಕಂಥ ಏಕೈಕ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷ. ಇಂಥ ಒಂದು ಪಕ್ಷದಲ್ಲಿ ನಾವು ಸತತವಾಗಿ ನಮ್ಮ ಕುಟುಂಬದ ನಮ್ಮ ತಂದೆಯವರಾದಂಥ ಶ್ರೀರಾಮುಲು 5 ಸಾರಿ MP ಆಗಲು, 1 ಸಾರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದು ಮತ್ತು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿರ್ತಕ್ಕಂಥ ಒಂದು ದೊಡ್ಡ ಇತಿಹಾಸ ನಮ್ಮ ಕುಟುಂಬದಲ್ಲಿ. ನಾನು 3 ಸಾರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಕಾಡಾಧ್ಯಕ್ಷನಾಗಿ ಅನೇಕ ಪಕ್ಷದ ಹುದ್ದೆಗಳನ್ನು ಅಲಂಕರಿಸಿ ಪಕ್ಷದ ಸಂಘಟನೆಗೆ ಮತ್ತು ಪಕ್ಷದ ಹಿಂದೆ ಎಲ್ಲ ಜಿಲ್ಲಾ ಪಂಚಾಯತ್, ಪಾರ್ಲಿಮೆಂಟ್ ಮತ್ತು ವಿಧಾನಸಭಾ ಎಲ್ಲ ಚುನಾವಣೆಗಳನ್ನು ಗೆಲ್ಲಿಸ್ತಕ್ಕಂಥ ಒಂದು ಕೀರ್ತಿ ನಮ್ಮ ಕುಟುಂಬದಲ್ಲಿ, ನಮ್ಮ ತಂದೆಯವರು ಮತ್ತು ಬಂದು. ಆದರೆ ಇತ್ತೀಚೆಗೆ ನನಗೆ ನೇರವಾಗಿ ಯಾರ ಮೇಲೆ ದೋಷ ಮಾಡ್ತಕ್ಕಂಥದ್ದು ಇಲ್ಲಿ ಬಂದಿಲ್ಲ. ಆದರೆ ನಮ್ಮ ಕುಟುಂಬಕ್ಕೆ ಸ್ವಲ್ಪ ನೆಗ್ಲಿಜೆನ್ಸು ಆಗ್ತಾ ಇದೆ. ಕಾಂಗ್ರೆಸ್ ಕೆಲವು ಲೀಡರ್ಶಿಪ್ ಇಲ್ಲ, ಜಿಲ್ಲೆಯಲ್ಲಿ ಕೂಡ ನಮ್ಮನ್ನು ಪರಿಗಣಿಸ್ತಕ್ಕಂಥ ಒಂದು ಪರಿಸ್ಥಿತಿ ಆಗಿದೆ. ಯಾಕಂದರೆ ಇವತ್ತು ನನಗೆ ಹೈಕಮಾಂಡ್ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು. ಇಲ್ಲಿ ಜಿಲ್ಲೆಯಲ್ಲಿ ಯಾರು ನನಗೆ ಹೈಕಮಾಂಡ್ ಇಲ್ಲ. ಯಾಕಂದರೆ ಎಲ್ಲರೂ ನಾನು ಸರಿಸಮಾನವಾದಂಥ ನಾಯಕರು, ಜಿಲ್ಲಾ ಮಂತ್ರಿಗಳು, ಇಲ್ಲಿ ಜಿಲ್ಲೆಯ ಶಾಸಕರಿರ್ಬೋದು, ಜಿಲ್ಲೆಯ ಲೋಕಸಭಾ ಸದಸ್ಯರಿರ್ಬೋದು, ಮತ್ತು ಎಲ್ಲ ಒಳ್ಳೆಯ ಸಂಘಟನೆಗಾರರು, ಒಳ್ಳೆಯ ನಾಯಕರುಗಳು ನಮ್ಮ ಇರುತ್ತೆ. ಆದರೆ ನಮ್ಮ ಕುಟುಂಬದ ವಿಷಯದಲ್ಲಿ ಅವರು ಸ್ವಲ್ಪ ಕಡೆಗಣಿಸ್ತಾ ಇದ್ದಾರೆ. ನಾವನ್ನ ತಮ್ಮೆಲ್ಲ ಮುಂದೆ ಹೈಕಮಾಂಡ್ ತಲುಪಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೇನೆ. ಯಾಕಂದರೆ ಇವತ್ತು ಅದರ 3 ವರ್ಷ ಆಯಿತು, ಅದಕ್ಕೆ 25 ವರ್ಷ ಆಯಿತು. ಕಾಂಗ್ರೆಸ್ ಶ್ರೀರಂಗದೇವರಾಗಿದ್ದಾಗ ಮಾತ್ರ ಕಾಂಗ್ರೆಸ್ ಇದ್ದಿದೆ. ಆದಮೇಲೆ ನಮ್ಮ ಸ್ವಾರ್ಥ ರಾಜಕಾರಣಿಗಳು, ಕೆಲವು ಜನ ವ್ಯಕ್ತಿಗಳು ಇರ್ಬೋದು, ಯಾರೇ ಇರ್ಬೋದು, ನಮ್ಗೆ ಯಾರು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಕೆಲವು ವ್ಯಕ್ತಿಗಳಿಂದ ಇವತ್ತು ಕೆಲವು ಜಾತಿ ರಾಜಕಾರಣಗಳಿಂದ, ಕೆಲವು ಸ್ವಾರ್ಥ ರಾಜಕಾರಣಿಗಳಿಂದ ಇವತ್ತು ನಮ್ಮ ಪಕ್ಷ ಹಿಂದೇಟ್ ಆಗಿದೆ. ನಮ್ಮ ಕಾರ್ಯಕರ್ತರು ಭಾಳಷ್ಟು ಅನುಭವಿಸ್ತಾರೆ. 3 ವರ್ಷ ಆಯಿತು ನನ್ನ ಜೊತೆ ಇರ್ತಕ್ಕಂಥ ಕಾಂಗ್ರೆಸ್ ಅನೇಕ ಮುಖಂಡರುಗಳು ಎಲ್ಲ ಜಾತಿ ವರ್ಗದವರು ಇದ್ದಾರೆ. ಯಾರು ಯಾಕಂದರೆ ನನ್ನ ಸ್ವಂತ ಜಾತಿ ನನ್ನ ಇದರಲ್ಲಿ ಇಲ್ಲ, ಇಲ್ಲಿ ಭಾಳ ಕಡಿಮೆ ಜನಸಂಖ್ಯೆ. ಆದರೆ
ನನಗೆ ಎಲ್ಲ ಜಾತಿ ವರ್ಗದವರು ಒಂದು ವಿಶ್ವಾಸವನ್ನು ತುಂಬುವ ಕೆಲಸ ಅವ್ರು ಮಾಡಿದ್ದಾರೆ. ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ. ಅಲ್ಪಸಂಖ್ಯಾತರು ಇರ್ಬೋದು, ಮೇಲ್ವರ್ಗದ ಜಾತಿ ವರ್ಗದವರು ಇರ್ಬೋದು, ದಲಿತರು ಇರ್ಬೋದು, ಎಲ್ಲ ಮಹಿಳೆಯರಿರ್ಬೋದು, ಎಲ್ಲರೂ ಏನಪ್ಪ ನನ್ನ ಮೇಲೆ ಭಾಳಷ್ಟು ವಿಶ್ವಾಸ ಇದೆ. ಆದರೆ ಈ 3 ವರ್ಷದಿಂದ ಸಿದ್ದರಾಮಯ್ಯ ಸರ್ಕಾರ ಭಾಳಷ್ಟು ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿದೆ ಜನಪರವಾಗಿ. 5 ನಿಮ್ಮ ಗ್ಯಾರಂಟಿಗಳನ್ನು ಕೊಟ್ಟು ಒಂದು ಐತಿಹಾಸಿಕ ಕಾರ್ಯಕ್ರಮ ಸನ್ಮಾನ್ಯ ಸಿದ್ದರಾಮಯ್ಯರು ಮಾಡಿದ್ದು. ಅವ್ರನ್ನ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಆದರೆ ಇತ್ತೀಚೆಗೆ ನಮ್ಮ ಗಂಗಾವತಿ ಕಾರ್ಯಕರ್ತರು ಮತ್ತು ಇಲ್ಲಿರ್ತಕ್ಕಂಥ ಹಳೆಯ ಮುಖಂಡರುಗಳು ಭಾಳಷ್ಟು ನೆಗ್ಲೆಕ್ಟ್ ಆಗ್ತಾಯಿದೆ. ಇವತ್ತು ಜಿಲ್ಲಾ ಮಂತ್ರಿಗಳು ಇರ್ಬೋದು, ಲೋಕಸಭಾ ಸದಸ್ಯರು ಇರ್ಬೋದು, ಗಂಗಾವತಿ ವಿಷಯ ಬಂದಾಗ ಯಾರು ಇಲ್ಲಿ ಮುಖಂಡರುಗಳನ್ನು ಯಾರು ಇದ್ದಾರೆ, ಯಾರು ಪ್ರಮುಖರಿದ್ದಾರೆ, ಯಾರು ಮೂಲ ಕಾಂಗ್ರೆಸ್ ಇದ್ದಾರೆ, ಯಾರು ಪಕ್ಷವನ್ನು ಕೆಲಸವನ್ನು ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಯಾರು ಚಿಂತನೆ ಮಾಡ್ತಾರೆ. ಏಕಾಏಕಿ ಹಿಂದೆ ಒಂದು ಪೇಪರ್ ನೋಡಿದ್ರು ರಾಜಶೇಖರ್ ಇಟ್ನಾಳವರು ಅಂತೇಳಿ ನೇಮಕ ಮಾಡಿದರೆ ಅದು ಸ್ವಾಗತ ಮಾಡ್ತೇವೆ. ಏನು ಇವತ್ತು ಪಕ್ಷ ಸಂಘಟನೆ ಅಂದರೆ ಎಲ್ಲರಿಗೂ ಅಧಿಕಾರ ಅವರು ನಮ್ಮ ಸ್ಥಳೀಯ ಸಂಸದರು ಅವರು ಹಾಕಿದ್ದಾರೆ ಗಂಗಾವತಿಯಲ್ಲಿ. ಆದರೆ ಇದು ಇನ್ನೊಂದು ಗುಂಪು ಆಗಬಾರ್ದು. ಇವತ್ತು ಎಲ್ಲರೂ ತೊಗೊಂಡೋಗ್ತಕ್ಕಂಥ ಕೆಲಸ ರಾಜಶೇಖರ್ ಇಟ್ನಾಳ್ ಮಾಡಬೇಕು. ಮತ್ತು ಮುಂದೆ ಇಲ್ಲಿ ಯಾರನ್ನ ನೇಮಕ ಮಾಡಬೇಕು, ನಾಮಿನೇಟ್ಗಳು ಆಗಲಿ, ಇಲ್ಲಿ ಬ್ಲಾಕ್ ಅಧ್ಯಕ್ಷರು ಆಗಿರ್ತಕ್ಕಂಥದ್ದು. ಬ್ಲಾಕ್ ಅಧ್ಯಕ್ಷರು ನಾವು ಹುಡುಗನ ಮೇಲೆ ನನಗೆ ಯಾವುದೂ ದ್ವೇಷ ಇಲ್ಲ. ಅವರು ನಮ್ಮ ಹುಡುಗನೇ ನದ್ದಾಪುರ. ಆದರೆ ನಾವು ಕೊಟ್ಟಿರ್ತಕ್ಕಂಥ ಹೆಸರು ನಾವು ಮಲ್ಲಿಕಾರ್ಜುನ ಅಯ್ಯೂಬ್ ಖಾನ್. ಅಯ್ಯೂಬ್ ಖಾನ್ ಯಾಕಂದರೆ ಇಲ್ಲಿ ಸ್ಥಳೀಯವಾಗಿ ನಮಗೆ ಅಲ್ಪಸಂಖ್ಯಾತರು ಜನಸಂಖ್ಯೆ ಜಾಸ್ತಿ, ಅದಕ್ಕೆ ಅಲ್ಪಸಂಖ್ಯಾತರು ಬ್ಲಾಕ್ ಅಧ್ಯಕ್ಷರಾದರೆ ಪಕ್ಷಕ್ಕೆ ಅನುಕೂಲ ಆಗ್ತದೆ ಮತ್ತು ಸಂಘಟನೆ ಆಗ್ತದೆ ಅಂತೇಳಿ ನಾವು ಅಲ್ಲಿ ನಮಗೇನು ದಲಿತರು ಮಾಡಬಾರ್ದು ಅಂತ ಏನು ಇವತ್ತು ದಲಿತರೇ ನಮ್ಮ ACC ಅಧ್ಯಕ್ಷರಿದ್ದಾರೆ. ಅದು ಭಾಳ ಹೆಮ್ಮೆಯಿಂದ ಹೇಳ್ಕೊಡ್ತೀವಿ. ಇವತ್ತು ಛಲವಾದಿ ಸಮಾಜದವರು ನಮ್ಮ ACC ಅಧ್ಯಕ್ಷರಾಗಿದ್ದರೆ ರಾಜ್ಯದ ಹೋಮ್ ಮಿನಿಸ್ಟರ್ ಆಫ್ ಛಲವಾದಿ ಸಮಾಜ. ಅವರು ನಮ್ಮ ಆತ್ಮೀಯ, ನಮ್ಮ ಮನೆತನೆಗೆ ಒಂದು ಸದಸ್ಯರಿದ್ದಾರೆ. ಅವರು ಪರಮೇಶ್ವರ್ ಅವರು ಮಲ್ಲಿಕಾರ್ಜುನ ಅವ್ರನ್ನ ಇವತ್ತು. ಆದರೆ ಇವತ್ತು ನಮಗೇನು ಅದು ಗಮನಕ್ಕೆ ತರಲಾರ್ದೆ ಇವತ್ತು ಏಕಾಏಕಿ ಯಾವ ಆಧಾರದ ಮೇಲೆ ಬ್ಲಾಕ್ ಅಧ್ಯಕ್ಷರು ಬದಲಾವಣೆ ಮಾಡಿ ನೇಮಕ ಮಾಡಿದ್ದಾರೆ, ಅದಕ್ಕೆ ನನಗೆ ಅಸಮಾಧಾನ ಇದೆ. ನಾನು ಇದಕ್ಕೆ ಯಾವುದೇ ರೀತಿಯಲ್ಲಿ ನಾನು ಬೇಕಾದರೆ ಬೇರೆ ಹುದ್ದೆಗಳನ್ನು ಕೊಡಲೇ ಹೋಗಬೇಕು. ಈಗ ನಾವು ಮಲ್ಲಿಕಾರ್ಜುನ ನಾಗಪ್ಪನ ಕೊಟ್ಟಿದ್ದೀವಿ, ಅದನ್ನು ಮಾಡಿದ್ರೆ ಮಾತ್ರ ನಮಗೆ ಸಂಘಟನೆ ಮಾಡಬೇಕಂತ ಕೆಲಸ ಶಕ್ತಿ ಬರ್ತದೆ. ಅದರಿಂದ ಇದು ಸ್ವಲ್ಪ ಅಸಮಾಧಾನ ಆಗಿದೆ. ಇದು KPCC ಮತ್ತು ACCದ ಅವರು ಯಾರನ್ನು ಕರೆಸಿದರೆ ನನಗೆ, ಯಾಕಂದರೆ ಅವರು ನನ್ನ ಮೊನ್ನೆ ಸಂಪರ್ಕ ಮಾಡಿದ್ರು, ಯಾರು KC ವೇಣುಗೋಪಾಲ್ ಅವರು ನನಗೆ ಅಂತ ಹೇಳಿದ್ದಾರೆ. ಯಾಕಂದರೆ ನಾನು ಸ್ವಲ್ಪ ಅಸಮಾಧಾನ ಇದೆ ಅಂತ ಹೇಳಿ ಅವ್ರು ಗೊತ್ತಾಗಿದೆ. ಅದು ನಾನು ಅಂತ ಹೇಳಿದ್ದಾರೆ. ನಾನು ತಕ್ಷಣವಾಗಿ ನನಗೆ ಯಾವುದೇ ಇಂಟಿಮೇಷನ್ ಕೊಡಲಾರ್ದಂಗೆ ಇವತ್ತು ಕಾಂಗ್ರೆಸ್ ಪಕ್ಷದ ನೇಮಕಗಳಾಗಲಿ, ಇವತ್ತು ನಾಮಿನೇಟ್ಗಳಾಗಲಿ ಎಲ್ಲ ಅವರವರೇ ನೇರವಾಗಿ ಮಾಡ್ತಾಯಿದ್ದಾರೆ. ಸೊ ಇದರೊಂದು ನಾನು ಭಾಳ ಗಂಭೀರವಾಗಿ ಇವತ್ತು ನಮ್ಮ ಕಾರ್ಯಕರ್ತರು, ಯಾಕಂದರೆ ನನಗೇನು ಮುಲಾಜಿಲ್ಲ. ಇವತ್ತು ನಾನು ಕಾರ್ಯಕರ್ತರಿಗೋಸ್ಕರ ನಾನು ಇವತ್ತು ಹೊರಗೆ ಬಂದಿದ್ದೆ. ಯಾಕಂದರೆ ನನ್ನ ಜೊತೆ ಅವರು ಸಾಕಷ್ಟು ಹಿಂದೆ ವಿಷ್ಣು ಶೇಖರ್ ಇಲ್ಲಿ ನಮ್ಮ ಮುರಳಿ ಮಾಧವರು ನನ್ನ ಎಲೆಕ್ಷನಲ್ಲಿ ಭಾಳಷ್ಟು ಕೆಲಸ ಮಾಡ್ತಾರೆ. ಉಪ್ಪಾರ ಸಮಾಜದಿಂದ ನಮ್ಮ ಮಹೇಶ್ ಆಗಿದ್ದಾನೆ, ಎಲ್ಲ ವೀರಶೈವ ಸಮಾಜದವರು ಅವರು ನನ್ನ ಜೊತೆಯಿದ್ದಾರೆ ಭಾಳ ವರ್ಷದ. ನಮ್ಮ ಅಲ್ಪಸಂಖ್ಯಾತರು ಅಯ್ಯೂಬ್ ಖಾನ್ ಭಾಳಷ್ಟು ನಿಷ್ಠೆಯಿಂದ ನಮ್ಮ ನಾಜಿಮ್ ಆಗಲಿ, ಶಬೀರ್ ಅವರಾಗಲಿ, ಅನೇಕ ಹೆಸರುಗಳು ಭಾಳ ಇದ್ದಾವೆ. ಆಲ್ಮತ್ ಸಮಾಜದವರಿದ್ದಾರೆ, ವಾಲ್ಮೀಕಿ ಸಮಾಜದವರು ಎಲ್ಲರೂ ನನ್ನ ಜೊತೆ ಇರ್ತಕ್ಕಂಥದ್ದು. ಆದರೆ ಇವತ್ತು ಅವ್ರಿಗೆ ಏನಾರ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಅವ್ರಿಗೆ ಏನನ್ನು ನಾಮಿನೇಟ್ ಮಾಡಬೇಕಂದ್ರೆ ಇವತ್ತು ನಮಗೆ ಯಾವುದೇ ಒಂದು ಸಹಕಾರ ಇಲ್ಲ. ಇದು ನೇರವಾಗಿ ನಾನು ಜಿಲ್ಲಾ ಮಂತ್ರಿಗಳು ಕೂಡ ನಾನು ಅವರಿಗೆ ಅವರು ಕೂಡ ನನ್ನ ಈ ಸಂದರ್ಭದಲ್ಲಿ, ಯಾಕಂದರೆ ಅವರು 3 ವರ್ಷ ಆದಮೇಲೆ ಗಂಗಾವತಿ ಕ್ಷೇತ್ರದಲ್ಲಿ ಭಾಳಷ್ಟು ಖಾಲಿ ಇಟ್ಟಿಲ್ಲ.
ಯಾಕೆ ಅವ್ರಿಗೆ ಯಾಕೆ ಸಂಬಂಧ ಗಂಗಾವತಿ ವಿಷಯದಲ್ಲಿ ಅವ್ರು ಯಾಕೆ ಬರಬಾರ್ದು. ಅದರಿಂದ ಅವ್ರಿಗೂ ನಾನು ಎಚ್ಚರಿಕೆಯನ್ನು ಕೊಡ್ತಿದ್ದೀನಿ. ಅವರು ಗಂಗಾವತಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಡೆಗಣಿಸಬಾರ್ದು. ಅಲ್ಲೆಲ್ಲೋ ಬಂದು ಅವರು ರಾಜಕೀಯ ಮಾಡಿ ಹೊರಗೆ ಗಂಗಾವತಿಯಿಂದ ಹೊರಗೆ ಹೋಗಿ ಗಂಗಾವತಿ ಅಭಿವೃದ್ಧಿ ಬಗ್ಗೆ ಅವರು ಚಿಂತನೆ ಮಾಡಬೇಕು. ಗಂಗಾವತಿ ಯಾರೂ ಗಂಗಾವತಿ ಬಗ್ಗೆ ಲೋಕಸಭಾ ಸದಸ್ಯರು ಕೂಡ ನಾನು ಎಚ್ಚರಿಕೆಯನ್ನು ಕೊಡ್ತಿದ್ದೆ. ನೀವು ಗಂಗಾವತಿ ಬಂದರೆ ಮೊದಲನೇದಾಗಿ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಭೇಟಿಯಾಗಿ ಅವ್ರ ಸಲಹೆಗಳು ತಗೊಂಡು ಯಾರು ಒಬ್ಬರನ್ನ ಭೇಟಿಯಾಗಿ ನೀವು ಪಕ್ಷದ ಸಂಘಟನೆ ಮಾಡೋದು ಆಗುತ್ತೆ. ರಾಜಶೇಖರ್ ಹಿಟ್ನಾಳ್ ಅವರಾಗಲಿ, ಶಿವರಾಜ್ ತಂಗಡಿಯವರಾಗಲಿ, ಹಳೆಯ ಮುಖಂಡರುಗಳಿದ್ದಾರೆ, ಇವತ್ತು ದಲಿತ ಮುಖಂಡರುಗಳಿದ್ದಾರೆ, ಎಲ್ಲ ಮುಖಂಡರುಗಳು ಭೇಟಿಯಾಗಿ ಏನು ಮಾಡಬೇಕು ಮುಂದೆ, ಯಾವ ರೀತಿಯಲ್ಲಿ ಮುಂದೆ ಹೋಗಬೇಕು, ಅದು MP ಅವರಾಗಲಿ ನಮ್ಮ ಸಚಿವರಾಗಲಿ ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಯಾಕಂದರೆ ಅವ್ರ ಮೇಲೆ ಯಾವುದೇ ನಾನು ಯಾವುದು ಒಂದು ಪರ್ಸ್ನಲ್ ಅಪಾದನೆ ಮಾಡ್ತಕ್ಕಂಥ ಇಲ್ಲ. ಅವರು ನನಗೆ ನಮ್ಮ ಪಕ್ಷದವರೇ ನಮ್ಮ ಆತ್ಮೀಯರು. ಅದನ್ನೇ ಇವತ್ತು ಏನು ಇನ್ಚಾರ್ಜ್ ಕೊಟ್ಟಿದ್ದಾರೆ ರಾಜಶೇಖರ್ ಹಿಟ್ನಾಳ್ ಅವರಿಗೆ ನಾನು ಸ್ವಾಗತ ಮಾಡ್ತೀನಿ. ಮೊದಲನೇದಾಗಿ ನಮ್ಮ ಪಕ್ಷ ಬಲಪಡಿಸಬೇಕು. ಎರಡನೇದು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನ ಅಕಾಮಿಡೇಟ್ ಮಾಡಬೇಕು. ಹಿಂದೆ ನಾಮಿನೇಟ್ ಮಾಡಿರ್ತಕ್ಕಂಥ ನಮ್ಗೆ ಬೇಕಾಗಿ 2 ವರ್ಷ ಮುಗೀತು. ಯಾರ್ಯಾರು ಅವರು ವೈಯಕ್ತಿಕವಾಗಿ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಅದು ಇನ್ನೂ 2.5 ವರ್ಷ ಇದೆ. ನಾನು ನೇರವಾಗಿ ತಂಗಡಿಗೆಯವರಿಗೆ ಮತ್ತು ಹಿಟ್ನಾಳ್ ಅವ್ರಿಗೆ ಹೇಳ್ತೀನಿ, ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಏನು ನಾಮಿನೇಷನ್ಗಳಾಗಲಿ ಇಲ್ಲಿರ್ತಕ್ಕಂಥ ಅವ್ರಿಗೆ ಪ್ರೊಟೆಕ್ಷನ್ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡಬೇಕು. ಇಲ್ಲಾಂದರೆ ನಾನು ಜಿಲ್ಲೆಯಾದಂಥ ಯಾಕಂದರೆ ನನಗೆ ಆದಂಥ ಒಂದು ಶಕ್ತಿ ಇದೆ. ಹೈದರಾಬಾದ್ ಕರ್ನಾಟಕದಲ್ಲಿ ನಮ್ಮ ಕುಟುಂಬದ ಒಂದು ಶಕ್ತಿ ಇದೆ. ನಾವು ಕಾಂಗ್ರೆಸ್ ಬಿಟ್ಟು ನಾವು ಇಲ್ಲಿ ನಮ್ಮದೇ ಆದಂಥ ಸಂಘಟನೆ ಮಾಡ್ತೀವಿ. ಕನಗಿರಿಯಲ್ಲಿ, ಕೊಪ್ಪಳಲ್ಲಿ, ಯಲಬುರ್ಗಾದಲ್ಲಿ, ಕುಷ್ಟಗಿಯಲ್ಲಿ, ವಿಜಯನಗರ ಜಿಲ್ಲೆಯಲ್ಲಿ, ರಾಯಚೂರು ಜಿಲ್ಲೆಯವರೆಗೂ ನಮ್ಮದು ಇದಿದೆ. ಅಲ್ಲಿ ಸಂಘಟನೆ ಸಂಪರ್ಕಗಳಿದ್ದಾವೆ. ಮತ್ತು ಮುಂದಿನ ವಿಮಾನದಲ್ಲಿ ಕೂಡ ಭಾಳ ದೂರ ಇಲ್ಲ. ಹೈದರಾಬಾದ್ ಕರ್ನಾಟಕದ ಎಲ್ಲ ನೊಂದ ಮುಖಂಡರುಗಳು ಕಾರ್ಯಕರ್ತರನ್ನ ಒಂದು ಸಭೆ ನನ್ನ ಗಂಗಾವತಿಯಲ್ಲಿ, ಇಲ್ಲಂದ್ರೆ ಕನಗಿರಿಯಲ್ಲಿ, ಇಲ್ಲಂದ್ರೆ ಕೊಪ್ಪಳಲ್ಲಿ ಮಾಡಬೇಕಂತ ನಿರ್ಣಯ ಮಾಡುತ್ತೆ. ಯಾಕಂದರೆ ಇದು ನನ್ನಂಥವರು ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಭಾಳಷ್ಟು ಜನ ಇದ್ದಾರೆ. ಅಲ್ಪಸಂಖ್ಯಾತ ಇರ್ಬೋದು, ಹಿಂದುಳಿದ ವರ್ಗದ ನಾಯಕರುಗಳಿರ್ಬೋದು, ಕಬ್ಬೇರ್ ಸಮಾಜದ ಭಾಳ ಮಂದಿ ನಾಯಕರುಗಳಿದ್ದಾರೆ. ಗುಲ್ಬರ್ಗ ಮತ್ತು ಬೀದರ್ ಮತ್ತು ಹಾಲ್ಮತ ಸಮಾಜದವರಿಗೆಲ್ಲ ನಾನು ಸಂಘಟನೆ ಮಾಡಿ ಮತ್ತೆ ಪಕ್ಷವನ್ನು ಬಲಪಡಿಸಲಿಕ್ಕೆ ನನ್ನ ವೈಯಕ್ತಿಕ ಸೇವೆ ನನಗೆ ಯಾವುದೂ ಹುದ್ದೆ ಬೇಕಾಗಿಲ್ಲ ಪಕ್ಷ ಸೇವೆ ಮಾಡಲಿಕ್ಕೆ. ನಾನು ವೈಯಕ್ತಿಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಏನು ಮಾಡಬೇಕು ಅದನ್ನು ಸಂಘಟನೆ ಮಾಡ್ತೀನಿ. ಇವರು ನಾನು ಸಾಕಾರ ಮಾಡಿಲ್ಲ ಅಂದರೆ ನಾನು ಮೊದಲನೇದಾಗಿ ಕನಗಿರಿಯಲ್ಲಿ ಕೂತು ನಾನು ಸಂಘಟನೆ ಪ್ರಾರಂಭ ಮಾಡ್ತೀನಿ. ಇವತ್ತು ತಂಗಡಿಯವ್ರಿಗೆ ಎಚ್ಚರಿಕೆಯನ್ನು ಕೊಡ್ತೀನಿ. ಎಲ್ಲರೂ ತೊಗೊಂಡು ಹೋಗ್ತಕ್ಕಂಥ ಕೆಲಸ ಮಂತ್ರಿಗಳು ಮಾಡಬೇಕು. ನೀವು ಒಬ್ಬನೇ ಕೂತಲ್ಲಿ ಪಕ್ಷ ಸಹ ನಿಮ್ಮದೇ ನಿಮ್ಮ ಕ್ಷೇತ್ರ ಮುಂದೆ ನೋಡಿದ್ರೆ ನಾನು ಸುಮ್ಮನೆ ಇರೋನಲ್ಲ. 2.5-3 ವರ್ಷ ಮುಗಿತೀನಿ. 2.5 ವರ್ಷ ನೀವು ಹಿಂಗೆ ಬಿಟ್ಟು ಹೋದರೆ ನೀವು ಎಷ್ಟು ಗ್ಯಾರಂಟಿಗಳು ಮಾಡಿದ್ರೇನು, ಏನೇ ಮಾಡಿದ್ರೇನು, ಕಾರ್ಯಕರ್ತರು ಮನಸ್ಸುಗಳು ನೋವು ಮಾಡಿದ್ರೆ ನೀವು ಖಂಡಿತವಾಗಿ ನಾವು ಇನ್ನು ಭಾಳಷ್ಟು ಹಿಂಜಬೇಕು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಮ್ಮ ಬೆನ್ನೆಲು. ಅದರಿಂದ ಇವತ್ತು ತಂಗಡಿಗೆ ಅವ್ರಿಗೆ ಎಚ್ಚರಿಕೆ ಕೊಡ್ತಿದ್ವಿ. ರಾಜಶೇಖರ್ ಹಿಟ್ನಾಳ್ ಅವರಿಗೆ ಇವರಿಬ್ಬರು ಜೋಡಿ ಎತ್ತುಗಳಾಗಿ ಗಂಗಾವತಿಯ ವಿಶೇಷ ಒಂದು ಕಾಳಜಿಯನ್ನು ಅವರು ವಹಿಸಬೇಕಾಗ್ತದೆ.